ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸುಹಾಸ್ ಶೆಟ್ಟಿ ಹತ್ಯೆ ಮಾಡಿದಂತ ಸ್ಥಳದಲ್ಲಿ ಬಿಗಿ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಹತ್ಯೆಗೆ ಬಳಸಿದಂತ ಕ್ಯಾಂಟರ್, ಸುಹಾಸ್ ಕಾರು, ಸ್ಥಳದಿಂದ ಕಾರು ತೆರವು ಮಾಡಿದಂತ ಪೊಲೀಸರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಸುಹಾಸ್ ಶೆಟ್ಟಿ ಹತ್ಯೆ ನಡೆದಂತ ಸ್ಥಳದಲ್ಲಿ ಬಿಗಿ ಬಂದೋಬಸ್ತ್. ಕಿನ್ನಿಪದವು ಜಂಕ್ಷನ್ ಬಳಿ ಪೊಲೀಸರ ನಿಯೋಜನೆ. ಹತ್ಯೆಗೆ ಬಳಸಿದಂತ ಕ್ಯಾಂಟರ್, ಸುಹಾಸ್ ಕಾರನ್ನು ಕೂಡ ಸ್ಥಳದಿಂದ ತೆರವು ಮಾಡಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ, ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆ ನಡೆದಂತಹ ಸ್ಥಳದಲ್ಲಿ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಕಿನ್ನಿಪದವು ಜಂಕ್ಷನ್ ಬಳಿ ಪೊಲೀಸರ ನಿಯೋಜನೆ. ಹತ್ಯೆಗೆ ಬಳಸಿದಂಥ ಕ್ಯಾಂಟರ್, ಸುಹಾಸ್ ಕಾರು ತೆರವು. ನೀವೀಗ ನೋಡ್ತಾ ಇದ್ದೀರಾ, ಇದೇ ರಾತ್ರಿ ಆದಂಥ ಘಟನಾವಳಿ. ಸದ್ಯಕ್ಕೆ ಆ ಕ್ಯಾಂಟರನ್ನು ಕೂಡ ಅಲ್ಲಿಂದ ತೆರವು ಮಾಡಿದ್ದಾರೆ. ನಿಮಗೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ಸುಹಾಸ್ ಬಳಸಿದಂಥ ಕಾರು. ಕಿನ್ನಿಪದವು ಜಂಕ್ಷನ್ ಬಳಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಹಾಗೆ ಮೇ 6ನೇ ತಾರೀಕು ಬೆಳಗ್ಗೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿ ಇರುತ್ತೆ. ನಮ್ಮ ಮಂಗಳೂರಿನ ಪ್ರತಿನಿಧಿ ಪೃಥ್ವಿರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪೃಥ್ವಿ, ಇದೀಗ ಮಂಗಳೂರಿನ ಕ್ರೈಮ್ಗೆ ಮತ್ತೊಂದು ಅಡಿಷನ್, ಸುಹಾಸ್ ಶೆಟ್ಟಿಯ ಕೊಲೆ. ಒಂದಾದ್ಮೇಲೆ ಒಂದು ರಿವೆಂಜ್ ನಾವು ಬಹಳಷ್ಟು ದಶಕಗಳಿಂದ ನೋಡ್ತಾ ಇದ್ದೀವಿ. ಒಮ್ಮೆ ಅವ್ರು ಕೊಲ್ಲೋದು, ಒಮ್ಮೆ ಇವ್ರು ಕೊಲ್ಲೋದು. ಅದು ಕೂಡ ಅಲ್ಲಾಗುವಂಥ ಹತ್ಯೆಗಳೇನು ಸಾಮಾನ್ಯವಾಗಿರೋದಿಲ್ಲ, ಭಾಳ ಭೀಕರವಾಗಿರುತ್ತೆ. ಸುಹಾಸ್ ಶೆಟ್ಟಿ ಕೊಲೆಗೆ ಯಾವ ರೀತಿ ಪ್ಲಾನ್ ಆಗಿತ್ತು, ಜೊತೆಗೆ ಇವರು ಕೊಲೆ ಮಾಡಿದ ಮೇಲೆ ಹಾಕ್ತಿರುವಂಥ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು, ಜೊತೆಗೆ ಹಿಂದೆ ಕೂಡ ಪ್ಲಾನಿಂಗ್ ಹೇಗೆ ಮಾಡ್ತಾ ಇದ್ರು ಅನ್ನೋದು ಕೂಡ ನಾವು ನೋಡ್ತಾ ಇದ್ರೆ ಕಾನೂನಿನ ಬಗ್ಗೆ ಎಷ್ಟು ಮಟ್ಟಿಗೆ ಭಯ ಇದೆ ಏನು ಅನ್ನೋದು ಗೊತ್ತಾಗುತ್ತೆ ಅಂತ. ಪೃಥ್ವಿ, ಖಂಡಿತ ಅವಿನಾಶ್, ಏನು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಈಗ ಹೊರಗೆ ಬೀಳ್ತಾ ಇರುವಂಥದ್ದು, ಅಂದರೆ ಏನು ನಿನ್ನೆ ಕೊಲೆಯಾದ ಬಳಿಕ ಅವನ್ನೆಲ್ಲ ರಿವೈಸ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಈ ಹಿಂದೆನೇ ಅಲ್ಲಿ ಪೋಸ್ಟ್ಗಳನ್ನು ಮಾಡಿರೋವಂಥದ್ದನ್ನು ನೋಡ್ಬೋದಾಗಿದೆ. ಅಂದರೆ ಏನು ಫಾಜಿಲ್ ಕೊಲೆಯಾದ ಬಳಿಕ ಫಾಜಿಲ್ ಕೊಲೆಯ ಪ್ರಮುಖ ಆರೋಪಿಯಾಗಿರುವಂತಹ ಸುಹಾಸ್ ಶೆಟ್ಟಿ ಜೈಲಿನಲ್ಲಿ ಇರ್ತಾನೆ. ಜೈಲಿನಿಂದ ಕಳೆದ 1 ವರ್ಷದ ಹಿಂದೆ ಬಿಡುಗಡೆ ಆಗಿರ್ತಾನೆ. ಸೊ 1 ವರ್ಷದ ಹಿಂದೆ ಈ ಭಾಗದಲ್ಲೇ ಓಡಾಡ್ಕೊಂಡಿರ್ತಾನೆ. ಸದ್ಯಕ್ಕೆ ಆತನಿಗೆ ಏನು ಮಾರ್ಚ್ 31ರ ಸಂದರ್ಭದಲ್ಲೇ ಈ ಒಂದು ಸ್ಕೆಚನ್ನು ಹಾಕಲಾಗಿತ್ತು ಅನ್ನೋ ವಿಚಾರಕ್ಕೆ ಇಂಬು ಕೊಡುವಂತೆ ಆ ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಈಗ ಕಾಣ್ತಾ ಇರುವಂಥದ್ದು. ಸದ್ಯಕ್ಕೆ ಈ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಬೂದಿ ಮುಚ್ಚಿದ ಕೆಂಡದಂತಾಗಿರುವಂಥದ್ದು. ಸದ್ಯಕ್ಕೆ ನಾನು ಇವಾಗ ನಿನ್ನೆ ಏನು ಒಂದು ಕೊಲೆ ನಡೀತು ಆ ಒಂದು ಪ್ರದೇಶದಲ್ಲಿ ಇದ್ದೀನಿ. ಇಲ್ಲಿ ನೋಡ್ಬೋದಾಗಿದೆ ಇನ್ನು ಕಿನ್ನಿಪದವು ಜಂಕ್ಷನ್ನು. ಈ ಕಿನ್ನಿಪದವು ಜಂಕ್ಷನ್ನ ಆ ಭಾಗದಿಂದ ಕಾರು ಬರ್ತಾ ಇರುತ್ತೆ. ಸೊ ಆ ಭಾಗದಿಂದ ಕಾರು ಬಂದಂಥ ಸಂದರ್ಭದಲ್ಲಿ ಎಲ್ಲಿ ಆ ಒಂದು ಸಲೂನ್ ಏನಿರುತ್ತೆ, ಸಲೂನ್ ಹತ್ರ ಆ ಕಾರು ನುಗ್ಗುತ್ತೆ. ಸಲೂನ್ ಹತ್ರ ಕಾರು ನುಗ್ಗಿ ಅಲ್ಲಿ ಅಟ್ಯಾಕ್ ಆಗುವಂಥದ್ದು. ಇನ್ನೊಂದು ಈ ಒಂದು ಪ್ರದೇಶದಲ್ಲಿ ಇನ್ನೊಂದು ಸಾಕ್ಷ್ಯ ಇಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಡ್ರ್ಯಾಗರ್ ಬಿದ್ದಿರೋದನ್ನು ಇಲ್ಲಿ ನೋಡ್ಬೋದಾಗಿದೆ. ಇಲ್ಲಿ ಏನು ಕಾಣಿಸ್ತಾ ಇದೆ, ಗ್ರೀನ್ ಕಲರ್ ಡ್ರ್ಯಾಗರ್ ಏನಿದೆ, ಸೊ ಬಟನ್ ಡ್ರ್ಯಾಗರ್ ಏನಿದೆ, ಸೊ ಇದು ಇವಾಗ ಇಲ್ಲೇ ಇರುವಂಥದ್ದನ್ನು ಕೂಡ ನಾವು ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ಏನು ಸುತ್ತಮುತ್ತ ಪೊಲೀಸರು ಸಾಕಷ್ಟು ಸಾಕ್ಷ್ಯವನ್ನು ಕಲೆಕ್ಟ್ ಮಾಡಿದ್ರು ಕೂಡ ಕೆಲವೊಂದು ಇಲ್ಲೇ ಬಾಕಿಯಾಗಿದೆ. ಇದನ್ನು ಇಲ್ಲಿ ನೋಡ್ಬೋದಾಗಿದೆ. ಸೊ ಇಂತಹ ಡ್ರ್ಯಾಗರ್, ಇದೇ ಮಾದರಿಯ ಸಾಕಷ್ಟು ಡ್ರ್ಯಾಗರ್ಗಳನ್ನು ಬಳಸಿ ಆತನಿಗೆ ಅದನ್ನು ಚುಚ್ಚಿ ಕೊಂದಿರುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಅವರೆಲ್ಲ ಓಡಾಟ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಡ್ರ್ಯಾಗರ್ನ ಇಲ್ಲೇ ಬಿಸಾಡಿ ಹೋಗಿರೋದನ್ನು ನಾವು ಕೂಡ ಈಗ ನೋಡ್ಬೋದಾಗಿದೆ. ಇನ್ನು ಘಟನೆ ಯಾವ ರೀತಿ ನಡೀತು ಅಂತ ಹೇಳ್ತಾ ಹೋಗೋದಾದರೆ, ಆ ಭಾಗದಲ್ಲಿ ಏನು ಕಾಣ್ತಾ ಇದೆ, ಆ ರಸ್ತೆಯಲ್ಲಿ ಈ ಒಂದು ಇನೋವಾ ಕಾರ್ನಲ್ಲಿ ಇದ್ದಂತಹ ಸುಹಾಸ್ ಶೆಟ್ಟಿ ಮತ್ತು 5 ಜನ ಆತನ ಸಹಚರರು ಆ ಕಡೆಯಿಂದ ಬರ್ತಾ ಇರ್ತಾರೆ. ಆ ಕಡೆಯಿಂದ ಬರ್ತಾ ಇರುವಂಥ ಸಂದರ್ಭದಲ್ಲಿ ಏನು ಅವ್ರನ್ನ ಹಿಂಬಾಲಿಸ್ಕೊಂಡು ಒಂದು ಸ್ವಿಫ್ಟ್ ಕಾರ್ ಬರುತ್ತೆ. ಸ್ವಿಫ್ಟ್ ಕಾರ್ ಬಂದು ಅವ್ರನ್ನ ಅಡ್ಡಗಟ್ಟಲಿಕ್ಕೆ ಪ್ರಯತ್ನ ಪಡುತ್ತೆ. ಆದರೆ ಅವರು ತಪ್ಪಿಸ್ಕೊಂಡು ಮುಂದೆ ಬರ್ತಾರೆ. ತಪ್ಪಿಸ್ಕೊಂಡು ಮುಂದೆ ಬಂದಂಥ ಸಂದರ್ಭದಲ್ಲಿ ಏನು ಈ ಒಂದು ಪ್ರದೇಶದಲ್ಲಿ ಒಂದು ಮೀನಿನ ಕ್ಯಾಂಟರ್ ನಿಂತಿರುತ್ತೆ. ಸೊ ಆ ಮೀನಿನ ಕ್ಯಾಂಟರ್ ಇಲ್ಲಿ ನಿಂತಿರುತ್ತೆ. ಅದು ಆ ಒಂದು ಇನೋವಾ ಕಾರ್ನ ಅಡ್ಡ ಹಾಕಿ ಅವರಿಗೆ ಗುದ್ದುವಂಥ ಕೆಲಸವನ್ನು ಮಾಡುತ್ತೆ. ಅದಾದ ಬಳಿಕ ಇವರು ಏನು ಸುಹಾಸ್ ಶೆಟ್ಟಿ ಇದ್ದಂತಹ ಇನೋವಾ ಕಾರ್ ಗುದ್ದಿ ಇಲ್ಲಿರುವಂತಹ ಸಲೂನ್ ಏನಿದೆ, ಸಲೂನ್ ಒಳಗಡೆ ಆ ಕಾರು ಹೋಗುತ್ತೆ. ಸೊ ಸಲೂನ್ ಒಳಗಡೆ ಹೋದಂತಹ ಕಾರು ಆ ಒಳಗಡೆ ಇರುವಂಥ ಸಂದರ್ಭದಲ್ಲೇ ಏನು ಸುಹಾಸ್ ಶೆಟ್ಟಿಯ ಮೇಲೆ ಅಟ್ಯಾಕ್ ನಡೀಲಿಕ್ಕೆ ಆರಂಭವಾಗುತ್ತೆ. ಅದಾದ ಬಳಿಕ ಅಲ್ಲಿ ಸುಹಾಸ್ ಶೆಟ್ಟಿ ಕಾರ್ನಿಂದ ಹೊರಗಡೆ ಬಂದು ತಪ್ಪಿಸ್ಕೊಳ್ತಾನೆ. ಕಾರ್ನಿಂದ ಹೊರಗಡೆ ಬಂದು ತಪ್ಪಿಸ್ಕೊಂಡು ಈ ಭಾಗದಲ್ಲಿ ಇದೇನು ಓಣಿ ಕಾಣ್ತಾ ಇದೆ, ಸೊ ಈ ಓಣಿಯಲ್ಲಿ ಆತ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಸೊ ಇಲ್ಲಿ ಓಣಿಯಲ್ಲಿ ಹೋಗಿ ಪ್ರಯತ್ನವನ್ನು ಪಟ್ಟ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಏನು ಆ ರಸ್ತೆ ಕಾಣ್ತಾ ಇದೆ, ರಸ್ತೆಯ ಪಕ್ಕದಲ್ಲಿ ಈಗ ಸದ್ಯಕ್ಕೆ ಏನು ಮರಳನ್ನು ಹಾಕಲಾಗಿದೆ. ಸೊ ಅಲ್ಲೇ ರಕ್ತದ ಮಡುವಿನಲ್ಲಿ ಆತ ಬಿದ್ದಿರ್ತಾನೆ. ಅಲ್ಲಿ
ಅಲ್ಲಿ ಆತನ ಮೇಲೆ ಸಂಪೂರ್ಣವಾಗಿ ಮನಸೋ ಇಚ್ಛೆ ತಲವಾರಿನಿಂದ ಅಟ್ಯಾಕ್ ಮಾಡ್ತಾರೆ, ಡ್ರ್ಯಾಗರ್ನಿಂದ ಇರಿತಾರೆ, ಇರಿದು ಕೊಚ್ಚಿ ಕೊಲೆ ಮಾಡುವಂಥ ಕೆಲಸವನ್ನು ಈಗ ಅಲ್ಲಿ ಮಾಡುವಂಥದ್ದು. ಸದ್ಯಕ್ಕೆ ಇದೆಲ್ಲವನ್ನು ಕೂಡ ಅಂದರೆ ಏನು ಸಾಕಷ್ಟು ಜನರು ಇಲ್ಲಿ ಓಡಾಡ್ತಾ ಇದ್ರು. ರಾತ್ರಿ 8:30 ಆದರೂ ಕೂಡ ಸಾಕಷ್ಟು ವ್ಯಾಪಾರ ವಹಿವಾಟುಗಳು ನಡೀತಾ ಇತ್ತು. ಜನರು ತಮ್ಮ ಕೆಲಸದಲ್ಲಿ ತೊಡಗಿದ್ರು. ಅವರೆಲ್ಲರೂ ಕೂಡ ಅದನ್ನು ಪ್ರತ್ಯಕ್ಷವಾಗಿ ಕಾಣ್ತಾರೆ. ಮತ್ತು ಈ ಪಕ್ಕದಲ್ಲಿರುವಂತಹ ಏನು ಕಾಂಪ್ಲೆಕ್ಸ್ಗಳೇನಿದೆ, ಆ ಬಿಲ್ಡಿಂಗ್ ಏನಿದೆ, ಅಲ್ಲಿದ್ದಂಥವರು ಆ ಒಂದು ಘಟನಾವಳಿಗಳನ್ನು ಪ್ರತ್ಯಕ್ಷವಾಗಿ ನೋಡೋದಲ್ಲದೆ ತಮ್ಮ ಮೊಬೈಲ್ನಲ್ಲಿ ಸೆರೆಯನ್ನು ಕೂಡ ಹಿಡಿತಾರೆ. ಅಂತ ಆ ದೃಶ್ಯಾವಳಿಗಳನ್ನೇ ಕೂಡ ಈಗ ಎಲ್ಲ ಕಡೆ ನಾವು ನೋಡ್ಬೋದಾಗಿದೆ. ಸದ್ಯಕ್ಕೆ ಈ ಒಂದು ಪ್ರದೇಶದಲ್ಲಿ ಈಗ ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡಿರುವಂಥದ್ದು. ಯಾಕೆಂತ ಹೇಳಿದರೆ ಸದ್ಯಕ್ಕೆ ಈ ಒಂದು ಪ್ರದೇಶದಲ್ಲಿ ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಯಾವುದೇ ರೀತಿ ಅನಾಹುತಗಳು ಆಗಬಾರ್ದು ಅಂತ ಹೇಳಿ ಪೊಲೀಸರು ಇವಾಗ ಏನು ನಿಷೇಧಾಜ್ಞೆಯನ್ನು ಕೂಡ ಇವತ್ತು ಬೆಳಗ್ಗೆ 6 ಗಂಟೆಯಿಂದ 6ನೇ ತಾರೀಕು ಬೆಳಗ್ಗೆ 6 ಗಂಟೆವರೆಗೂ ಕೂಡ ಹಾಕಿದ್ದಾರೆ. ಇವತ್ತು ಹಿಂದೂಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಅಂಗಡಿ ಮುಂಗಟ್ಟು ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಿ ಅಂತ ಹೇಳಿ ಕರೆ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಒಂದು ಕಡೆ ಆರೋಪಿಗಳನ್ನು ಪೊಲೀಸರು ಹುಡುಕಾಡ್ತಾ ಇದ್ದರೆ, ಇನ್ನೊಂದು ಕಡೆ ಈಗ ಸದ್ಯಕ್ಕೆ ಅವರ ಏನು ಮೃತ ಸುಹಾಸ್ ಶೆಟ್ಟಿಯ ಮರಣೋತ್ತರ ಪರೀಕ್ಷೆ ಈಗ ನಡೆದಿರುವಂಥದ್ದು. ಸದ್ಯಕ್ಕೆ ಆ ಮೃತದೇಹವನ್ನು ಅವರ ಊರಿಗೆ ಅಂದರೆ ಬಂಟ್ವಾಳ ತಾಲೂಕಿನ ಅವರ ಊರಿಗೆ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಸೊ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಆಗಬೇಕಾಗಿರುತ್ತೆ. ಸೊ ಅಕ್ಕಪಕ್ಕದ ಜಿಲ್ಲೆಗಳಿಂದನೂ ಹೆಚ್ಚಿನ ಫೋರ್ಸನ್ನು ಕರೆಸಲಾಗ್ತಾ ಇದೆ. ಅವಿನಾಶ್, ಧನ್ಯವಾದ ಪೃಥ್ವಿ.